ಏನದ ಹೌದಲ್ರಿ? ನಮ್ಮ ಜನ್ಮದ ರೋಗ ತೆಗಿಯಾಗಿದ್ದರೆ ಸಾಕು, ಅವನ ಕುಲ ಗೋತೈತಿ ಹೇಳುದಿಲ್ಲ. ಅದಕ್ಕೆ ಶರಣರು ಹೇಳ್ತಾರ, ನಾವು ದೇವರಿಗೆ ಪರೀಕ್ಷೆ ಮಾಡಬಾರ್ದು ಮತ್ತು ಗುರುವಿಗೆ ಜಾಸ್ತಿ ಕೇಳಬಾರ್ದು. ಅವನಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಅವನ ಅಂತ ಕರುಣ ನಮ್ಮ ಮ್ಯಾಗ ಆಗ್ಬೇಕು. ಗುರು ಅವ ಎಲ್ಲಾಗಿರಲ್ಲ, ಅವನ ಕರುಣಾ ನಿನಗಾಗ್ಬೇಕು. ಅವ ಇಲ್ಲಿ ಒಳಗಿರ್ಲಿ, ಅಲ್ಲಿ ಕೂತು ಕರುಣಾ ಮಾಡಿದ್ರೆ ಇಲ್ಲಿ ಉದ್ಧಾರ ಆಗ್ತಾರಂತೇಳಿ. ಎಲ್ಲಿರ್ಬೇಕು ನಾವು? ಸದಾ ಗುರುವಿನ ಮನಸ್ಸಿನೊಳಗೆ ಇರಬೇಕು, ಸದಾ ಅವನ ಪಾದದಲ್ಲಿ ಇರಬೇಕು. ಹೌದಲ್ರಿ? ಮೀನುಗಾರ ಹೊಳೆಯಾಗ ನಿಂತಾನ್ರಿ, ಜಾಳಗಿ ಕೈಯಾಗ ಹಿಡ್ದಾನ. ಜಾಳಗಿ ಕೈಯಾಗ ಹಿಡ್ದಾನ, ಮೀನ ಎಲ್ಲದ್ರಿ? ಕಾಲಾಗ್ಯದ ನದಿಯಾಗ. ಇಂತಹ ಮೀನ ಕಾಲಾಗ್ಯದ, ಕೈಯಾಗ ಜಾಳಿಗದ. ಒಗಿಬೇಕಂತಾನ, ಹೊರಗಿನ ಮೇಲೆ ಬೀಳ್ತಾವ ಜಾಳಿಯಾಗ. ಖರೆ ಕಾಲಾಗಿದ್ದ ಮೇಣ ಬೀಳಲ್ದು, ಜಾಳಿಗೆ ಅದ. ಖರೆ ಧಮ್ಮು ಮೇಣ ಕಾಲಾಗ್ಯದ, ನೀರಿನಾಗೆ ನಿಂತಾನ, ಜಾಳಿಗೆ ಕೈಯಾಗದ. ಒಗಿಬೇಕಂದ್ರ ಮತ್ತೊಂದು ಮೇಣ ಬೀಳ್ತದ, ಖರೆ ಕಾಲನ ಮೇಲೆ ಜಾಳಿಗೆ ಬೀಳಲ್ದು. ಅದರಂತೆ ಅಂತಾರ ಅವರು. ಹೆಂಗ ಮೀನುಗಾರನ ಕಾಲಿನಲ್ಲಿ ಮೀನದ ಜಾಳಿಗೆ ಒಳಗೆ ಬೀಳಲ್ದು, ಅದರಂತೆ ಅಂತಾನವ. ನೀ ಸದಾ ಗುರುವಿನ ಪಾದದ ಹಂತಿಲಿರುವ ನಿನಗೆ ಮಾಯಾದ ಜಾಳಿಗೆನೇ ಬೀಳಲ್ಲ. ಮತ್ತೊಂದು ಜಾಳಿಗೆ ನಿನಗೆ ಬೇಕಾದಂತ ಅವನ ಕೈಯಾಗ ಜಾಳಿಗೆ ಅದ, ಖರೆ ಅದು ಬೀಳಂಗ. ಯಾಕ? ಗುರುವಿನ ಕಾಲಿನ ಹತ್ತಿರ ನೀತಿ ಅಂದ್ರೆ ಸದಾ ನಿನಗೇನಾಗ್ತದ, ನಿನಗೆ ಉದ್ಧಾರ ಮಾಡುವಂತ ಶಕ್ತಿ ಅದ. ನಿನಗೆ ಮಾಯಾದ ಜಾಳಿಗೆ ಬೀಳುಗುಡುದಿಲ್ಲವ. ಹಂಗ ನಾವೇನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಸದಾ ನಮಗ ಸಮಯಕ್ಕೆ ತಕ್ಕಂತೆ ನಾವು ನಡಿಬೇಕು. ನಮ್ಮಲ್ಲಿ ಈಗ ನೀವು ಎಷ್ಟೋ ಪ್ರವಚನಗಳ ಕೇಳಿರಿ, ಖರೆ ಈ ಜಗತ್ತದಲ್ಲಿ ಕಲಿಯೋಗದ ಸಂತ, ಕಲಿಯೋಗದ ಋಷಿ ಅನಿಸ್ಕೊಂಡು ಹೋದರು ಸಿದ್ದೇಶ್ವರಪ್ಪ ಅವರು. ಹೌದಲ್ರಿ? ಏನಂದ್ರೆ ನಿಮಗೆ ಮುಂಜಾನೆ 6ಕ್ಕೆ ಬರ್ತೀನಿ ಅಂತ ಹೇಳಿ ಕೇಳಿಸಿಂದ 10ಕ್ಕೆ ಬಂದು ನಿಮ್ ಜನ್ಮದೊಳಗೆ ಕೇಳಿದ್ರೇನು ಒಂದು 70 ವರ್ಷದೊಳಗೆ ಯಾರೇ ಅವರು ಮುಂಜಾನೆ 6ಕ್ಕೆ ಬಂದು 10ಕ್ಕೆ ಬರ್ತಾರ. ಎಂದೂ ಅವರು ಸಮಯ ತಪ್ಪಿಲ್ಲ. ಸಮಯಕ್ಕೆ ನಡೆದಂಥವ್ರು ನಮ್ಮ ಜಗತ್ತದೊಳಗೆ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದೊಳಗೆ ಯಾರು ಇದ್ರಿ ಅವ್ರ ಅಪ್ಪ ಅವ್ರೊಬ್ಬರೇ ಸಮಯಕ್ಕೆ ತಪ್ಪದೆ ನಡೆಯವರು. ಹಂಗ ನಾವು ಸಮಯಕ್ಕೆ ತಕ್ಕದಂತೆ ನಡಿಬೇಕು, ಸಮಯ ವ್ಯರ್ಥ ಕಳಿಬಾರ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಶರಣರು ಅಂತ ಕೇಳಿದ್ರೆ, ಈ ಮನುಷ್ಯ ಜನ್ಮದ ಸಮಯ ನಮಗೆ ಸಿಕ್ಕಾದಲ್ಲ, ನಾವು ಹೆಂಗ ಮಾಡ್ಬೇಕು? ಸಂಸಾರದೊಳಗೆ ಸಂಸಾರ ಮಾಡ್ಲಿ, ಬ್ಯಾಡ ಅಂದಿಲ್ಲದು. ಸಂಸಾರ ಎಷ್ಟೋ ಮಂದಿ ಹೇಳ್ಯಾರಿದ್ದು ಸುಳ್ಳದ, ಸುಳ್ಳದ ಸುಳ್ಳದ ಅವರು ಅಂದಿರಿ ಅದಾರ. ಎದಕ್ಕೆ ಸುಳ್ಳದ ಅಂದಾರ? ಪಾರಮಾರ್ಥ ಸತ್ಯದ ಪ್ರಪಂಚ ಸುಳ್ಳ. ಸುಳ್ಳಂದ್ರೆ ಇಲ್ಲದು, ಯಾವಾಗಾದ್ರೂ ಇಲ್ಲ, ಅದಕ್ಕೆ ಸುಳ್ಳಂದಾರ. ಇಷ್ಟೇ ಅವ್ರು ದಿನ ನೋಡ್ತೇವೆ ಮಾಡ್ತೇವೆ, ಖರೆ ಅದ. ಖರೆ ಸದಾ ಅದು ಇಲ್ಲ. ಪ್ರಪಂಚ ಹೆಂಗದ, ಇಂದಾದ ನಾಳೆಗೆ ಇಲ್ಲ. ಪಾರಮಾರ್ಥ ಸದಾ ಅದದು. ಹೆಂಗದ್ರಿ? ನಾವು ಇದ್ರು ಅದ, ನಾವು ಇರ್ಲಿಕ್ಕಂದ್ರು ಆ ಪಾರಮಾರ್ಥ ಅದ. ನಿನಗೆ ಮೋಕ್ಷಕ್ಕೆ ಹೋಗುತ್ತಾನ, ಅದು ಬೆನ್ ಹತ್ತದ. ಯಾವಾಗೂ ಪಾರಮಾರ್ಥ. ಸಂಸಾರ ಹೆಂಗದಪ್ಪ? ಈಗ ನಾವು ಇದ್ದೇವು, ಹಿಂದಿಲ್ಲ, ಇನ್ನು ಮುಂದೂ ಇಲ್ಲ, ಈಗ ಇದ್ದೇವು. ಏನದ? ಈಗ ಇದ್ದೇವು, ಮುಂದಿಲ್ಲ. ಪಾರಮಾರ್ಥ ಹೆಂಗದ? ಅದು ಸದಾ ಅದ. ಅದಕ್ಕೆ ಸದಾ ಇರುವ ಕಾಲಾಗ ಅವ್ರು ಏನ್ ಹೇಳ್ತಾರೆ? ಸದಾ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ, ಮಾತ್ಮರಲ್ಲಿ ಒಳಗೂಡು, ಮಾತ್ಮರಿಗೆ ದರ್ಶನ ಮಾಡು. ಅವಾಗ ನಿನಗೆ ಪರಮಾತ್ಮ ನಿನ್ನ ಒಳಗೆ ಬರ್ತಾನ. ಇನ್ನೊಳಗೆ ಈ ಜಾಗ ಸ್ವಚ್ಛ ಇರ್ಲಿಕ್ಕಂದ್ರೆ ಹೆಂಗ್ ಬರ್ತಾನ್ರಿ? ಜಾಗ ಸ್ವಚ್ಛ ಇರ್ಲಿಕ್ಕಂದ್ರೆ ಬರ್ತಾನೇನ್ರಿ? ಬರಲ್ಲ. ಈಗೆಲ್ಲ ಸ್ವಚ್ಛ ಅದ ಕಡೆ ನೀವು ಇಲ್ಲಿ ಕೂರ್ತೀರಿ, ಇಲ್ಲಿ ಗಾಂಧಿ ತಂದು ಕುಂದಿರ್ತೀರ ನೀವು. ಒಂದು ಉದಾಹರಣೆ ಹೇಳಿ ಬಿಡಿಸ್ತೇವೆ. ಅಪ್ಪ ಅವರೆಲ್ಲ ಮುಂದೆ ಮಾತಾಡೋರು